ಪಾಕಿಸ್ತಾನದಲ್ಲಿ ಈ ಬಲೂಚಿಸ್ತಾನ ಪಾಕಿಸ್ತಾನದ ಒಂದು ಭಾಗ. ಅದು ಪಾಕಿಸ್ತಾನದಲ್ಲಿ 4 ಪ್ರಾಂತ್ಯಗಳು ಬರ್ತವೆ ಬೇಸಿಕಲಿ. ಅದರದ್ದು ಒಂದು ಪ್ರಾಂತ್ಯ ಮತ್ತು ಅತಿ ದೊಡ್ಡ ಪ್ರಾಂತ್ಯ. 4 ಅಂದರೆ ಒಂದು ಪಂಜಾಬ್, ಸಿಂಧ್, ಗುಜರಾತ್, ಮರಾಠ ನಮ್ಮ ರಾಷ್ಟ್ರಗೀತೆಯಲ್ಲಿ ಬರುತ್ತೆ. ಅರ್ಧ ಪಂಜಾಬ್ ಅಲ್ಲಿದೆ, ಪೂರ್ತಿ ಸಿಂಧ್ ಅಲ್ಲಿದೆ. ಪಖ್ತೂನ್ವಾ ಅಂತ ಇನ್ನೊಂದು ಪ್ರಾಂತ್ಯ ಬರುತ್ತೆ, ಜೊತೆಗೆ ಬಲೂಚಿಸ್ತಾನದಲ್ಲಿ ಅಲ್ಲೊಂದು ಲಿಬರೇಷನ್ ಫೈಟ್ ನಡೀತಾ ಇದೆ. ಬಲೂಚಿಸ್ತಾನ ನಾವು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು, ಇದರಲ್ಲಿ ಪಾಕಿಸ್ತಾನ ಇರಬಾರ್ದು, ಚೈನಾದ ವಿಪರೀತ ಆಟಾಟೋಪ ಆಗಿಬಿಟ್ಟಿದೆ, ಅಲ್ಲಿ ಚೈನಾನೂ ಇರಬಾರ್ದು ಅಂತ ಅವರು BLA ಅಂತ ಆರ್ಗನೈಸೇಷನ್ ಮಾಡ್ಕೊಂಡಿದ್ದಾರೆ, ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಅಂತ. ಅವರು ಒಂದು ಟ್ರೈನನ್ನೇ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಟ್ರೈನೇ ಹೈಜಾಕ್ 24 ಅವರ್ಸ್ ಆಯಿತು. ಇನ್ನೂ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯ ಹೋರಾಟಗಾರರ ವಶದಲ್ಲೇ ಇದೆ. 9 ಬೋಗಿಗಳಿದ್ವು. ಇಲ್ಲಿ ತನಕ ಈ ಟೋಟಲ್ ಇದು ಈ ಒಂದು ಗುಂಡಿನ ಚಕಮಕಿ, ಬ್ಲಾಸ್ಟ್ ಎಲ್ಲ ಸೇರಿ ಒಂದು 70 ಜನ ಸತ್ತಿದ್ದಾರೆ ಇನ್ನೂ ತನಕ. ಅಲ್ಲಿ ನೋಡಿ, ಇಲ್ಲಿ ಸುರಂಗದಿಂದ ಹೊರಗೆ ಬರುತ್ತೆ, ಬಾಂಬ್ ಹಾಕ್ತಾರೆ. ಬಾಂಬ್ ಹಾಕಿ ಇಡೀ ಟ್ರೈನನ್ನು ವಶಕ್ಕೆ ತಗೋತಾರೆ ಅವರು. ವಶಕ್ಕೆ ತಗೊಂಡ ಮೇಲೆ ಟ್ರೈನ್ನಲ್ಲಿದ್ದ ಮಕ್ಕಳನ್ನ ಬಿಡ್ತಾರೆ, ಹೆಣ್ಣು ಮಕ್ಕಳನ್ನು ಬಿಡ್ತಾರೆ, ಬಲೂಚ್ಗಳನ್ನು ಬಿಡ್ತಾರೆ. ಬಲೂಚ್ ಸಮುದಾಯದವರು ಯಾರಿದ್ದಾರಲ್ಲ ಅವ್ರನ್ನ ಬಿಟ್ಟು ಬಿಡ್ತಾರೆ. ನೀವು ಬೇಡ ನಮಗೆ ಅಂತ ಪಾಕಿಸ್ತಾನ ಆರ್ಮಿ ಮತ್ತು ಆರ್ಮಿಗೆ ಸಂಬಂಧಪಟ್ಟವ್ರನ್ನ ಒತ್ತೆಯಾಳಗಳಾಗಿ ಇಟ್ಕೊಂಡಿದ್ದಾರೆ. ಜಾಫರ್ ಎಕ್ಸ್ಪ್ರೆಸ್ ಅಂತ ಟ್ರೈನು ಇನ್ನೂ ತನಕ ಅವರ ವಶದಲ್ಲೇ ಇದೆ. ನೀವೇನಾದ್ರು ಕಾರ್ಯಾಚರಣೆ ಮಾಡೋದಕ್ಕೆ ಬಂದರೆ ಇಲ್ಲಿದ್ದವ್ರು ಒಬ್ಬರು ಬದುಕೋದಿಲ್ಲ ಅಂತ ಹೇಳ್ತಾರೆ. ಕ್ವೆಟ್ಟಾ ಬಲೂಚಿಸ್ತಾನದ ರಾಜಧಾನಿ. ಅಲ್ಲಿಂದ ಪೇಶಾವರ್ಕೇನೋ ಹೋಗ್ತಾ ಇತ್ತು ಈ ಟ್ರೈನು. ಪೇಶಾವರಕ್ಕೆ ಹೋಗ್ತಾ ಇತ್ತು. ಪೇಶಾವರಕ್ಕೆ ಹೋಗುವಾಗ ಹೈಜಾಕು. ನಿಮಗೆ ಇತಿಹಾಸ ಹೇಳ್ತಾ ಕೂತ್ಕೊಂಡ್ರೆ ಕಥೆ ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ. ಬಲೂಚಿಸ್ತಾನ, ಈ ಬಲೂಚ್ ಪ್ರತ್ಯೇಕತಾವಾದಿಗಳಿದಾರಲ್ಲ, ಭಾರತದ ಮೇಲೆ ವಿಪರೀತ ಪ್ರೀತಿ ಇವರಿಗೆ. ನಮ್ಮದು ಈ ಶಕ್ತಿಪೀಠಗಳು ಬರ್ತಾವಲ್ಲ, ಅದರ ಹಿಂದೆ ಪುರಾಣದ ಒಂದು ಕಥೆ ಬರುತ್ತೆ. ಹಿಂಗ್ಲಜ್ ಮಾತಾ ದೇವಸ್ಥಾನ ಅಂತ. ಹಿಂಗ್ಲಜ್ ಮಾತಾ ಅದು ಬಲೂಚಿಸ್ತಾನದಲ್ಲಿ ಬರುತ್ತೆ. ಬಲೂಚ್ಗಳು ನಿಂತ್ಕೊಂಡು ಕಾಯ್ತಾರೆ ಅದನ್ನು. ಯಾವತ್ತಾರೂ ಒಂದು ದಿವಸ ನಮ್ಮ ದೇಶ ಅಂದರೆ ಬಲೂಚಿಸ್ತಾನ ಭಾರತದ ಜೊತೆ ಒಂದಾದಾಗ ಭಾರತೀಯರು ಇಲ್ಲಿ ಪೂಜೆ ಮಾಡೋದಕ್ಕೆ ಬರಲಿ ಅಂತ ಕಾಯ್ತಾ ಇದ್ದಾರೆ ಅವರು. ದೊಡ್ಡ ಪ್ರೀತಿ ಇದೆ ಭಾರತದ ಮೇಲೆ. ಬಲೂಚಿಸ್ತಾನ ಪಾಕಿಸ್ತಾನದ ಅತಿ ದೊಡ್ಡ ಪ್ರಾಂತ್ಯ. ಅದೊಂದು ಸ್ವಲ್ಪ ಇರಾನ್ನಲ್ಲಿ ಹೊರಟೋಗಿದೆ, ಸ್ವಲ್ಪ ಅಫ್ಘಾನಿಸ್ತಾನದಲ್ಲಿ ಹೊರಟೋಗಿದೆ. ಪಾಕಿಸ್ತಾನದಲ್ಲಿದ್ದಂಥವ್ರು ಪಾಕಿಸ್ತಾನದಿಂದ ಸ್ವತಂತ್ರರಾಗಬೇಕು ಅಂತ ಬಡದಾಡ್ತಿದ್ದಾರೆ. ಭಾರತ ಪಾಕಿಸ್ತಾನಕ್ಕಿಂತ ಮೊದಲು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದದ್ದು ಬಲೂಚಿಸ್ತಾನ ಅನೂಚಾನವಾಗಿ ಪ್ರತ್ಯೇಕ ಪ್ರಾಂತ್ಯ ಅಂತಲೇ ಗುರುತಿಸ್ಕೊಂಡು ಬಂದದ್ದು. ಪ್ರತ್ಯೇಕ ಪ್ರಾಂತ್ಯ ಅಂತ ಮೊಹಮ್ಮದ್ ಅಲಿ ಜಿನ್ನಾ ವಾದ ಮಾಡಿ ಕೇಸ್ ಗೆದ್ದಿದ್ದಂಥ ಪ್ರಾಂತ್ಯ ಇದು. ಭಾರತಕ್ಕೆ 1947 ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂದಿದ್ದು. ಪಾಕಿಸ್ತಾನಕ್ಕೆ 1947 ಆಗಸ್ಟ್ 14ಕ್ಕೆ ಸ್ವಾತಂತ್ರ್ಯ ಬಂದಿದ್ದು. ಬಲೂಚಿಸ್ತಾನಕ್ಕೆ 1947 ಆಗಸ್ಟ್ 11ನೇ ತಾರೀಕು ಸ್ವಾತಂತ್ರ್ಯ ಬಂದಿದ್ದು. ಕಥೆ ದೊಡ್ಡದಿದೆ. ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟವನ್ನು ಟೆಕ್ನಿಕಲಿ ಲೆಕ್ಕಾಚಾರದ ಪ್ರಕಾರ ಈ ಹೋರಾಟವನ್ನು ಭಾರತ ಬೆಂಬಲಿಸಬೇಕು. ಆದರೆ ಭಾರತ ನಮಗೆ ಹಾಕಬೇಕು ಅನ್ನೋ ಹಾಗೆ ದೂರ ಇದೆ. ನೋಡೋಣ ಎಲ್ಲಿಗೆ ಬಂದಿಲ್ಲತ್ತು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.